ನಿಮ್ಮೆಲ್ಲರಿಗೂ ನಮ್ಮ ಹೊಂಗಿರಣ ಯೂಟ್ಯೂಬ್ ಚಾನೆಲ್ಗೆ ಇನ್ನೊಮ್ಮೆ ಆತ್ಮೀಯ ಸ್ವಾಗತ. ನೀವು ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನನ್ನ ಕಥೆಗಳನ್ನು ಕೇಳುತ್ತಿರುವುದಕ್ಕೆ ಧನ್ಯವಾದಗಳು. ಹಾಗೂ ಯಾರು ಈ ಚಾನೆಲ್ಗೆ ಹೊಸಬರು ಅವರು ನನ್ನ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಅರೆ ಅಕ್ಕ, ಇದೇನು ಮನೆಯೋ ಅಥವಾ ಯಾವುದಾದರೂ ಗುಜರಿ ಅಂಗಡಿಯೋ? ಹಾಗೂ ನೀನು ನಿನ್ನ ಸ್ಥಿತಿಯೇನು ಮಾಡಿಕೊಂಡಿದ್ದೀಯಾ? ಮುಖ ಬಾಡಿ ಹೋಗಿದೆ, ಬಟ್ಟೆಗಳು ಅಸ್ತವ್ಯಸ್ತವಾಗಿವೆ. ಅರುಣಿಯಲ್ಲಿದ್ದಾನೆ? ಮನೆಯಲ್ಲೂ ಯಾರಾದರೂ ಇದ್ದಾರೋ ಇಲ್ಲವೋ? ಸುಶೀಲಾ ಮನೆಯೊಳಗೆ ಬರುತ್ತಿದ್ದಂತೆ ಬಡಬಡಿಸಿದರು. ಬೇಸರದಿಂದ ಸೋಫಾ ಮೇಲೆ ಕುಳಿತಿದ್ದ ಕಾಂತ ಹೇಳಿದರು, ಅರುಣ್ ಆಫೀಸಿಗೆ ಹೋಗಿದ್ದಾನೆ ಹಾಗೂ ಮಕ್ಕಳು ಸ್ಕೂಲಿಗೆ. ಸುಶೀಲಾ, ಈಗ ಈ ವಯಸ್ಸಿನಲ್ಲಿ ನನ್ನಿಂದ ಈ ಮನೆ ಸಂಭಾಳಿಸಲು ಸಾಧ್ಯವಾಗುತ್ತಿಲ್ಲ. ದಿನವಿಡೀ ಮಕ್ಕಳ ಹಿಂದೆ ಓಡಿ ಓಡಿ ನನ್ನ ಸೊಂಟವೇ ಮುರಿದು ಹೋದಂತಿದೆ. ಅರುಣ್ ಅವನು ತನ್ನ ಹಠ ಹಿಡಿದು ಕುಳಿತಿದ್ದಾನೆ. ನನ್ನ ಆಯಾಸ, ನನ್ನ ನೋವು ಅವನಿಗೆ ಯಾವುದೂ ಕಾಣಿಸುತ್ತಿಲ್ಲ. ಅಕ್ಕ, ನೀನು ಎಲ್ಲಿಯವರೆಗೆ ಅರುಣ್ನ ಹಠದ ಮುಂದೆ ಹೀಗೆಯೇ ಬಗ್ಗುತ್ತಿರುತ್ತೀಯಾ? ನಂಬು ಅಥವಾ ಬಿಡು, ಗಂಡಸು ಒಬ್ಬನಿಂದಲೇ ಮಕ್ಕಳ ಪಾಲನೆ ಪೋಷಣೆ ಮಾಡಲು ಸಾಧ್ಯವಿಲ್ಲ. ಈ ಮನೆಯನ್ನು ಸಂಭಾಳಿಸಲು, ಮಕ್ಕಳನ್ನು ಅರ್ಥಮಾಡಿಕೊಳ್ಳಲು ಮನೆಯಲ್ಲಿ ಒಬ್ಬಳ ಹೆಣ್ಣಿನ ಕೈಯಿರುವುದು ಬಹಳ ಅಗತ್ಯವಾಗಿದೆ. ಅರೇ ಸುಶೀಲಾ, ನಾನಂದು ತಿಳಿ ಹೇಳಿ ಸುಸ್ತಾಗಿದ್ದೇನೆ. ಅವನ ಮಕ್ಕಳ ತಾಯಿಯ ಜಾಗವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ. ಅವನಿಗೆ ಭಯವಿದೆ, ಎಲ್ಲಿ ಸಾಕು ತಾಯಿ ಮಕ್ಕಳಿಗೆ ಅವರ ಅಸಲಿ ತಾಯಿಯಿಂದ ಸಿಗುತ್ತಿದ್ದ ಪ್ರೀತಿಯನ್ನು ನೀಡಲು ಸಾಧ್ಯವಾಗುವುದಿಲ್ಲವೋ ಎಂದು. ನೋಡುವಕ್ಕ, ನಾನು ಒಬ್ಬಳ ಹುಡುಗಿಯನ್ನು ನೋಡಿದ್ದೇನೆ. ಹೆಸರು ಕವಿತಾ. ಅವಳು ಹೃದಯದಿಂದ ಬಹಳ ಶುದ್ಧವಾಗಿದ್ದಾಳೆ. ಬಹುಶಃ ಅವಳೇ ಈ ಮನೆಯನ್ನು ಮತ್ತೆ ಜೋಡಿಸಬಲ್ಲಳು. ಕವಿತಾನೋ? ಹೌದು ಅಕ್ಕ, ಅವಳು ಬಡಮನೆಯವಳು. ಅವಳ ತಲೆಯ ಮೇಲೆ ತಂದೆಯ ನೆರಳು ಕೂಡ ಇಲ್ಲ. ಆದರೆ ಅವಳಲ್ಲಿ ಸಂಸ್ಕಾರಗಳು ತುಂಬಿ ತುಳುಕುತ್ತಿವೆ. ಬಹಳ ಸುಶೀಲೆ, ಬುದ್ಧಿವಂತೆ. ನಾನು ಸ್ವತಃ ಅವಳ ಮನೆಯವರ ಹತ್ತಿರ ಮಾತನಾಡಿದ್ದೆ. ಅವರಿಗೆಲ್ಲ ತಿಳಿದಿದೆ ಅರುಣಿಗೆ 2 ಮಕ್ಕಳಿದ್ದಾರೆ ಎಂದು. ಆದರೂ ಅವರು ಈ ಸಂಬಂಧಕ್ಕೆ ಒಪ್ಪಿದ್ದಾರೆ. ಕವಿತಾಳಂತಹ ಹುಡುಗಿಯೇ ಈ ಒಡೆದ ಮನೆಯನ್ನು ಮತ್ತೆ ಜೋಡಿಸಬಲ್ಲಳು. ಬಡವಳಾಗಿದ್ದರೆ ಏನಾಯಿತು ಅಕ್ಕ? ಹೆಣ್ಣು ಶ್ರೀಮಂತಿಕೆಯಿಂದಲ್ಲ, ಸಂಸ್ಕಾರದಿಂದ ಗುರುತಿಸಲ್ಪಡುತ್ತಾಳೆ. ಆದರೆ ಅರುಣ್ ಒಪ್ಪುತ್ತಾನೆ? ಅವನು ಯಾರ ಮಾತನ್ನಾದರೂ ಕೇಳುತ್ತಾನೆ? ಅರುಣ್ಣನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಅಕ್ಕ. ನೀನು ಅವನ ತಾಯಿ. ನಿನಗೆ ಪೂರ್ಣ ಹಕ್ಕಿದೆ ಅವನ ಒಳ್ಳೆಯದಕ್ಕಾಗಿ ನಿರ್ಧಾರ ತಗೊಳ್ಳಲು. ಒಂದು ವೇಳೆ ನೀನು ಇಂದು ಕಠಿಣ ಹೆಜ್ಜೆ ಇಡದಿದ್ದರೆ ನಾಳೆ ಈ ಮಕ್ಕಳು ಕೂಡ ಚದರಿ ಹೋಗುತ್ತಾರೆ, ಹಾಗೂ ಅರುಣ್ ಕೂಡ. ನನ್ನ ಮಾತು ಕೇಳುವಕ್ಕ, ಈ ಸಂಬಂಧದ ಮಾತನ್ನು ಇಂದೇ ಪಕ್ಕಾ ಮಾಡಿಬಿಡು. ನೀನು ಸರಿಯಾಗಿ ಹೇಳುತ್ತಿದ್ದೀಯ ಸುಶೀಲಾ. ಈಗ ಸಾಕಾಗಿದೆ. ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಈಗ ನಾನೇ ಏನಾದ್ರೂ ಮಾಡಬೇಕು. ನೀನು ಮಾತು ಮುಂದೆ ನಡೆಸು. ಅರುಣ್ಣನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ನಾನು ಅವನನ್ನು ಒಪ್ಪಿಸಿಯೇ ತೀರುತ್ತೇನೆ. ಮರುದಿನ ಬೆಳಿಗ್ಗೆ ಗಡಿಯಾರದಲ್ಲಿ ಸರಿಯಾಗಿ 7 ಗಂಟೆಯಾಗಿತ್ತು. ಸ್ಕೂಲ್ ಬಸ್ ಬರಲು ಬರೀ 10 ನಿಮಿಷ ಬಾಕಿಯಿತ್ತು. ಅರುಣ್ ಒಂದು ಕೈಯಲ್ಲಿ ಪ್ರಿಯಾಳ ನೀರಿನ ಬಾಟಲಿ ಹಾಗೂ ಇನ್ನೊಂದು ಕೈಯಲ್ಲಿ ಅರ್ಜುನ್ನ ಸ್ಕೂಲ್ ಬ್ಯಾಗ್ ಹಿಡಿದು ಮನೆಯೊಳಗಡೆ ಹುಚ್ಚನಂತೆ ಇತ್ತ ಅತ್ತ ಓಡುತ್ತಿದ್ದನು. ಸಮಯ ವೇಗವಾಗಿ ಕಳೆಯುತ್ತಿತ್ತು. ಅವನ ಉಸಿರಾಟದ ವೇಗ ಪ್ರತಿ ಟಿಕ್ 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 ಶಬ್ದದ ಜೊತೆಗೆ ಹೆಚ್ಚಾಗುತ್ತಲೇ ಇತ್ತು. ಅರ್ಜುನ್ ಮಗನೇ, ಟಿಫನ್ ಸಿಕ್ಕಿತೋ ಇಲ್ಲವೋ? ಬೇಗ ಮಾಡು, ಸ್ಕೂಲ್ ಬಸ್ ಈಗಲೇ ಬಂದು ಬಿಡುತ್ತದೆ. ಪಪ್ಪಾ, ಸಿಗುತ್ತಿಲ್ಲ. ನಿನ್ನೆ ಅಜ್ಜಿ ಇಲ್ಲೇ ಎಲ್ಲೋ ಇಟ್ಟಿದ್ದರು. ನನಗೆ ಈ ಸಾಕ್ಸ್ ಧರಿಸಲು ಇಷ್ಟವಿಲ್ಲ. ಇದರೊಳಗೆ ಹೆಬ್ಬೆರಳು ಕಾಣಿಸುತ್ತದೆ ಪಪ್ಪಾ. ನನಗೊಂದು ಜುಟ್ಟು ಹಾಕಿ ಪಪ್ಪಾ. ನಿನ್ನೆ ಟೀಚರ್ ಬೈದಿದ್ದರು, ಕೂದಲು ಕೆದರಿದೆ ಎಂದು. ಎಲ್ಲ ಮಕ್ಕಳು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ನನ್ನ ಮಮ್ಮಿ ಇಲ್ಲ ಅಂದ ಮೇಲೆ ನಾನು ಯಾವಾಗಲೂ ಗಲೀಜಾಗಿರುತ್ತೇನೆ. ಪ್ರಿಯಾಳ ಮಾತುಗಳನ್ನು ಕೇಳಿ ಅರುಣ್ನ ಎದೆ ತಳ್ಳಣಿಸಿದಂತಾಯಿತು. ಅವನ ಕಣ್ಣಿನಲ್ಲಿ ಅಸಹಾಯಕತೆ ಕಾಣಿಸುತ್ತಿತ್ತು. ಅವನು ನಿಧಾನ ಮಾಡಿ ಬಾಚಣೆಗೆ ಎತ್ತಿಕೊಳ್ಳುತ್ತಾನೆ. ಹಾಗೆಯೇ ಪೂರ್ಣ ಪ್ರೀತಿಯಿಂದ ತಲೆ ಬಾಚಲು ಆರಂಭಿಸುತ್ತಾನೆ. ಮಗಳೇ, ಇಂದು ಬರೀ ಈ ರಬ್ಬರ್ ಬ್ಯಾಂಡ್ ಹಚ್ಚುತ್ತೇನೆ. ಸಂಜೆವರೆಗೆ ನಾನು ಚೆನ್ನಾಗಿ ಬಾಚಲು ಕಲಿಯುತ್ತೇನೆ, ಸರಿನಾ? ನಡಿ, ಲೇಟಾಗುತ್ತಿದೆ. ಅರುಣ್ ಹೇಗೋ ಮಾಡಿ ಮಕ್ಕಳನ್ನು ರೆಡಿ ಮಾಡಿದನು. ಟಿಫನ್ ಮಾಡಲು ಸಮಯವಿರಲಿಲ್ಲ. ಅದಕ್ಕಾಗಿಯೇ ಅವನು 2 ಕೈಯಲ್ಲಿ ಬರೀ ಬಿಸ್ಕೆಟ್ ಪ್ಯಾಕೆಟ್ ನೀಡಿದನು. ನಂತರ ಅವರನ್ನು ಬಸ್ ಸ್ಟಾಪ್ವರೆಗೆ ಬಿಟ್ಟು ಮನೆಗೆ ಮರಳಿ ಬಂದನು. ಮನೆಗೆ ಬರುತ್ತಲೇ ಅವನು ಬೆವರಿನಿಂದ ಪೂರ್ತಿ ನೆನೆದಿದ್ದನು. ಸೋಫಾ ಮೇಲೆ ಕುಸಿದು ತಲೆ ಹಿಡಿದುಕೊಂಡನು. ಅಷ್ಟರಲ್ಲಿ ಅವನ ಅಮ್ಮ ಕಾಂತಾ ಸದ್ದಿಲ್ಲದೆ ಅವನ ಮುಂದೆ ಬಂದು ನಿಂತರು. ನೋಡಿದೆಯಾ ಅರುಣ್, ಇದೇ ನಿನ್ನ ಮನೆಯ ಸ್ಥಿತಿ. ಮಕ್ಕಳಿಗೂ ಸಮಯಕ್ಕೆ ಸರಿಯಾದ ಊಟ ಸಿಗುತ್ತಿಲ್ಲ, ಧರಿಸಲು ಸರಿಯಾದ ಬಟ್ಟೆಗಳಿಲ್ಲ. ಪ್ರಿಯಾ ಅಳುತ್ತಿದ್ದಳು. ಸ್ಕೂಲ್ನಲ್ಲಿ ಮಕ್ಕಳು ಅವಳನ್ನು ಹಾಸ್ಯ ಮಾಡುತ್ತಾರೆ ಎಂದು ಹೇಳುತ್ತಿದ್ದಳು. ನೀನು ಒಬ್ಬನೇ ಅಪ್ಪಂತೂ ಆಗಬಲ್ಲೆ ಅರುಣ್, ಆದರೆ ತಾಯಿಯಾಗಲು ಸಾಧ್ಯವಿಲ್ಲ. ಪ್ಲೀಸ್ ಅಮ್ಮ, ನಾನು ಪ್ರಯತ್ನ ಅಂತೂ ಮಾಡುತ್ತಿದ್ದೇನೆ. ಮೆಲ್ಲಮೆಲ್ಲನೆ ಎಲ್ಲವೂ ಸರಿಯಾಗುತ್ತದೆ. ಕೇವಲ ಸ್ವಲ್ಪ ಸಮಯ ನೀಡು. ಇಲ್ಲ ಅರುಣ್, ಹೀಗೆ ಏನೂ ಸರಿಯಾಗುವುದಿಲ್ಲ. ಮಕ್ಕಳು ಹಾಳಾಗಿ ಹೋಗುತ್ತಾರೆ. ಸುಶೀಲಾ ಯಾವ ಹುಡುಗಿಯ ಬಗ್ಗೆ ಹೇಳಿದ್ದಾಳೆಯೋ ಅವಳು ನಿಜವಾಗಲೂ ಬಹಳ ಒಳ್ಳೆಯವಳು. ನೀನು ಮದುವೆ ಆಗಲೇಬೇಕು ಅರುಣ್. ಇಲ್ಲ ಅಮ್ಮ, ನಾನು 1000 ಬಾರಿ ಹೇಳಿದ್ದೇನೆ. ನನ್ನ ಜೀವನದಲ್ಲಿ ಮೇನಕಾಳ ಜಾಗವನ್ನು ಯಾರೂ ತಗೊಳ್ಳಲು ಸಾಧ್ಯವಿಲ್ಲ. ಬೇರೆ ಯಾವ ಹೆಣ್ಣು ಬಂದರೂ ನನ್ನ ಮಕ್ಕಳಿಗೆ ಆ ಪ್ರೀತಿಯನ್ನು ನೀಡಲು ಸಾಧ್ಯವಿಲ್ಲ. ನಾನು ನನ್ನ ಮಕ್ಕಳ ಬಾಲ್ಯವನ್ನು ಯಾವಳೋ ಒಬ್ಬಳು ಸಾಕುತಾಯಿಯ ಭರವಸೆಯಲ್ಲಿ ಬಿಡಲು ಸಾಧ್ಯವಿಲ್ಲ. ಸರಿ, ಮದುವೆ ಆಗಬೇಡ. ನಿನ್ನ ಕಣ್ಮುಂದೆಯೇ ನಿನ್ನ ಮಕ್ಕಳು ಸಂಕಷ್ಟಪಡುವುದನ್ನು ನೋಡಿ ಸಂಭ್ರಮಿಸು. ಹಾಗೆ ಕೇಳು ಅರುಣ್, ಒಂದು ವೇಳೆ ನೀನು ಈ ಬಾರಿ ನನ್ನ ಮಾತು ಕೇಳದಿದ್ದರೆ ನಾನು ಇಂದಿನಿಂದ ಅನ್ನ ನೀರು ತ್ಯಜಿಸುತ್ತೇನೆ. ನಾನು ಪ್ರಾಣ ಕಳೆದುಕೊಳ್ಳುತ್ತೇನೆ ಅರುಣ್. ಏಕೆಂದರೆ ನನ್ನಿಂದ ಇನ್ನು ನಿನ್ನ ಮತ್ತು ಈ ಮಕ್ಕಳ ಈ ಸ್ಥಿತಿಯನ್ನು ನೋಡಿ ಸಹಿಸಲು ಸಾಧ್ಯವಿಲ್ಲ.
ಅಮ್ಮ, ನೀವು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದೀರಾ. ಇದು ಸರಿಯಲ್ಲ. ನೀವು ನನ್ನ ಪ್ರೀತಿ, ನನ್ನ ಭಯ ಹಾಗೂ ನನ್ನ ಅಸಹಾಯಕತೆಯ ಲಾಭ ಪಡೆಯುತ್ತಿದ್ದೀರಾ. ಹೌದು, ಒಪ್ಪಿಕೊಳ್ಳುತ್ತೇನೆ, ನಾನು ತಪ್ಪಿರಬಹುದು. ಆದರೆ ಒಬ್ಬ ತಾಯಿ ತನ್ನ ಮಗನ ಒಳ್ಳೆಯದಕ್ಕಾಗಿ ತಪ್ಪು ಕೂಡ ಮಾಡಬಲ್ಲಳು. ಅರುಣ್, ಈಗ ನಿರ್ಧಾರ ನಿನ್ನದು. ಅಥವಾ ಕವಿತಾಳನ್ನು ಮದುವೆಯಾಗು, ಇಲ್ಲದಿದ್ದರೆ ನನ್ನ ಸತ್ತ ಮುಖ ನೋಡಲು ಸಿದ್ಧವಾಗು. ಅರುಣ್ ಅಸಹಾಯಕತೆಯಿಂದ ಅಮ್ಮನ ಕಡೆ ನೋಡುತ್ತಲೇ ಉಳಿದನು. ಅವನ ಕಣ್ಣಿನಲ್ಲಿ ಕೋಪವಿರಲಿಲ್ಲ, ಬರೀ ಸೋಲಿತ್ತು. ಒಂದು ದೀರ್ಘ ಮೌನದ ನಂತರ ಅವನು ಒಳಗೊಳಗೆ ಒಡೆದು ಹೋದನು ಹಾಗೂ ಕೊನೆಗೂ ಸೋಲೊಪ್ಪಿಕೊಂಡನು. ಸರಿ ಅಮ್ಮ, ನೀವು ಗೆದ್ರಿ. ನಾನು ಮದುವೆಯಾಗುತ್ತೇನೆ. ಆದರೆ ನೆನಪಿರಲಿ, ಈ ಮದುವೆ ಬರೀ ನಿಮ್ಮ ಹಠಕ್ಕಾಗಿ ನಡೆಯುತ್ತಿದೆ. ಆ ಹೆಣ್ಣಿಗೆ ನಾನು ಎಂದಿಗೂ ನನ್ನ ಹೆಂಡತಿಯ ಸ್ಥಾನವನ್ನು ನೀಡಲು ಸಾಧ್ಯವಿಲ್ಲ. ಅರುಣ್ನ ಇಲ್ಲ ಎಂಬ ಮಾತು ಕೊನೆಗೂ ಸರಿ ಎಂದು ಬದಲಾಯಿತು. ಕಾಂತಾ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಸುಶೀಲಾಳಿಗೆ ಫೋನ್ ಮಾಡಿ ಸಂಬಂಧ ಪಕ್ಕಾ ಮಾಡಿದಳು. ತರಾತುರಿಯಲ್ಲಿ ಯಾವುದೇ ಸಂಭ್ರಮವಿಲ್ಲದೆ ದೇವಸ್ಥಾನದಲ್ಲಿ ಅರುಣ್ ಹಾಗೂ ಕವಿತಾಳ ಮದುವೆ ನಡೆದುಹೋಯಿತು. ಮಂಟಪದಲ್ಲಿ ಅರುಣ್ನ ಶರೀರ ಮಾತ್ರ ಇತ್ತು, ಆದರೆ ಅವನ ಮನಸ್ಸು ಎಲ್ಲೋ ಅಲೆಯುತ್ತಿತ್ತು. ಮದುವೆಯ ನಂತರ ಕವಿತಾ ಅತ್ತೆ ಮನೆಗೆ ಬಂದಳು. ಆದರೆ ಮನೆಯಲ್ಲಿ ಯಾವುದೇ ಕಳೆ ಇರಲಿಲ್ಲ ಅಥವಾ ಯಾವುದೇ ಉತ್ಸವವಿರಲಿಲ್ಲ. ಕಾಂತ ಶಾಸ್ತ್ರದ ಪ್ರಕಾರ ಕವಿತಾಳಿಗೆ ಆರತಿ ಬೆಳಗಿ ಅವಳನ್ನು ಮನೆಯೊಳಗೆ ಕರೆತಂದಳು. ಸಂಜೆಯಾಗುತ್ತಿದ್ದಂತೆ ವಟಾರದ ಕೆಲವು ಮಹಿಳೆಯರು ಹೊಸ ಸೊಸೆಯನ್ನು ನೋಡುವ ನೆಪದಲ್ಲಿ ಬಂದರು. ಕವಿತಾ ಸದ್ದಿಲ್ಲದೆ ಕುಳಿತಿದ್ದಳು. ಪರದೆಯ ಹಿಂದಿನಿಂದ ಅರ್ಜುನ್ ಹಾಗೂ ಪ್ರಿಯಾ ಹೆದರುತ್ತಾ ಕದ್ದು ಮುಚ್ಚಿ ತಮ್ಮ ಹೊಸ ಅಮ್ಮನನ್ನು ನೋಡುತ್ತಿದ್ದರು. ಅರೇ ಕಾಂತ, ಸೊಸೆಯಂತೂ ನಿಜವಾಗಲೂ ಬಹಳ ಸುಂದರವಾಗಿದ್ದಾಳೆ. ಆದರೆ ನನ್ನ ತಿಳುವಳಿಕೆಗೆ ಒಂದು ಅರ್ಥ ಆಗುವುದಿಲ್ಲ. ಇಷ್ಟೊಂದು ಸುಂದರ, ಓದಿದ ಕನ್ಯೆ ಹುಡುಗಿ ಇಬ್ಬರು ಮಕ್ಕಳ ಅಪ್ಪನನ್ನು ಮದುವೆಯಾಗಲು ಸರಿ ಎಂದದ್ದು ಹೇಗೆ ಎಂದು ಒಬ್ಬಳು ಕೇಳಿದಾಗ, ನನ್ನ ಅರುಣ್ನ ಹಣೆಬರಹ ಚೆನ್ನಾಗಿತ್ತು, ಅದಕ್ಕೆ ಈ ಸಂಬಂಧವಾಯಿತು. ಕವಿತಾ ಬಹಳ ಗುಣವಂತೆ ಹುಡುಗಿ ಎಂದು ಕಾಂತ ಹೇಳಿದರು. ಆಗ ಇನ್ನೊಬ್ಬಳು, ಅರೇ ಶೀತಲ್, ನಿನಗೆ ಗೊತ್ತಿಲ್ಲವೇ? ಪಾಪ ಬಡಮನೆಯವಳು, ಖಂಡಿತ ಹಣದ ಆಸೆ ಇರಬೇಕು. ಕೇಳಿದ್ದೇನೆ, ಇವರ ಅಪ್ಪ ಬಹಳಷ್ಟು ಸಾಲ ಮಾಡಿಕೊಂಡಿದ್ದನಂತೆ. ಈಗ ನೋಡು, ಅರುಣ್ನ ಸಂಪಾದನೆಯ ಮೇಲೆ ರಾಜ್ ಮಾಡ್ತಾಳೆ ಎಂದು ಹೇಳಿದಳು. ಕವಿತಾ ಸದ್ದಿಲ್ಲದೆ ಇದೆಲ್ಲವನ್ನೂ ತಲೆ ತಗ್ಗಿಸಿ ಕೇಳಿಸಿಕೊಳ್ಳುತ್ತಿದ್ದಳು. ಹೇ ರಾಮ್, ಎಂತೆಂತಹ ಜನರಿರುತ್ತಾರೆ ಈ ಜಗತ್ತಿನಲ್ಲಿ. ಯಾರಿದ್ದೋ ಒಳ್ಳೆಯದನ್ನು ಕೂಡ ಒಳ್ಳೆಯ ದೃಷ್ಟಿಯಿಂದ ನೋಡುವುದಿಲ್ಲ ಅಥವಾ ಯಾರನ್ನೂ ನೋಡಲು ಬಿಡುವುದಿಲ್ಲ. ಈ ಹೆಂಗಸರು ಇಲ್ಲಿ ಸೊಸೆಯನ್ನು ನೋಡಲು ಬಂದಿಲ್ಲ, ಅವಳಲ್ಲಿನ ಕೊರತೆಗಳನ್ನು ಹುಡುಕಲು ಬಂದಿದ್ದಾರೆ ಎಂದುಕೊಂಡಳು. ಆ ಮಹಿಳೆ ಮುಂದುವರಿಸಿದಳು, ಈ ಮುಗ್ಧ ಮಕ್ಕಳ ಗತಿ ಏನಾಗಬಹುದು? ಈಗ ನೋಡು, ಇವಳು ಮಕ್ಕಳನ್ನು ಹೇಗೆಲ್ಲ ಪೀಡಿಸುತ್ತಾಳೆ ಎಂದು. ಹೇ ರಾಮ್, ಪ್ರಿಯಾ ಹಾಗೂ ಅರ್ಜುನ್ ಗತಿ ಏನಾಗಬಹುದು? ನೋಡು, ಅವರ ಜೀವನವಂತೂ ನರಕವಾಗಿ ಬಿಡುತ್ತದೆ. ಸಾಕುತಾಯಿ ಎಂದರೆ ದೆವ್ವದಂತೆ ಇರುತ್ತಾರೆ. ಊಟವನ್ನು ಸಮಯಕ್ಕೆ ಸರಿಯಾಗಿ ನೀಡುವುದಿಲ್ಲ. ಸುಮ್ಮನಿರು ಶೀತಲ್, ನನ್ನ ಸೊಸೆಯಂತವಳಲ್ಲ. ಅವಳು ಬಹಳ ಒಳ್ಳೆಯವಳು ಹಾಗೂ ಸಂಸ್ಕಾರಿ ಹುಡುಗಿ. ನೋಡು, ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು. ಅವಳು ಅವರನ್ನು ತನ್ನ ಕಣ್ರೆಪ್ಪೆಯ ಮೇಲೆ ಇಟ್ಟು ನೋಡಿಕೊಳ್ಳುತ್ತಾಳೆ. ನೀವುಗಳು ನಮ್ಮ ಮನೆಯಲ್ಲಿ ವಿಷ ಸುರಿಯಬೇಡಿ. ಅರೆ, ನಾವಂತೂ ಬರೀ ನಿನ್ನನ್ನು ಎಚ್ಚರಿಸುತ್ತಿದ್ದೇವೆ ಕಾಂಪ. ಜಗತ್ತು ಬಹಳ ಕೆಟ್ಟದಾಗಿದೆ ಇಂದಿನ ದಿನಗಳಲ್ಲಿ. ಸರಿ, ನಮಗೀನು, ನಿನ್ನುಂಟು, ನಿನ್ನ ಸೊಸೆ ಉಂಟು. ಇಷ್ಟೊಂದು ಕೋಪ ಮಾಡಿಕೊಳ್ಳುವ ಅಗತ್ಯವೇನಿದೆ? ಸಾಕು ಸಾಕು, ನನ್ನ ಸೊಸೆಯ ಬಗ್ಗೆ ಹೀಗೆ ಪಿಸುಗುಡುವ ಅಗತ್ಯವೇನಿಲ್ಲ. ಅವಳು ಯಾವ ಸ್ಥಿತಿಯಲ್ಲಿ ಬಂದಿರಲಿ, ಅವಳು ಈ ಮನೆಯ ಸೊಸೆ. ಹಾಗೆ ಈ ಮನೆಯ ಗೌರವದ ಮೇಲೆ ಯಾರಾದರೂ ಬೆರಳು ತೋರಿಸಿದರೆ ಅದನ್ನು ನಾನು ಸಹಿಸುವುದಿಲ್ಲ. ಅರೇ ಕಾಂತ, ಬೇಸರ ಮಾಡಿಕೊಳ್ಳುವಂತಹ ಮಾತು ಅಂತಹದ್ದೇನಿದೆ? ನಾವಂತೂ ಬರೀ ಹಾಗೆಯೇ ಹೇಳುತ್ತಿದ್ದೇವೆ. ಇಂದಿನ ದಿನಗಳಲ್ಲಿ ಯಾರನ್ನೂ ನಂಬುವುದು ಕಷ್ಟವಾಗಿ ಬಿಟ್ಟಿದೆ, ಅದಕ್ಕಾಗಿ. ಸರಿ ಸರಿ, ನಾವು ಹೊರಡುತ್ತೇವೆ. ಈಗಂತೂ ಸಮಯವೇ ತಿಳಿಸುತ್ತದೆ. ಸಾಕು ತಾಯಿ ಎಂದಾದರೂ ಹೆತ್ತ ತಾಯಿಯಾಗಲು ಸಾಧ್ಯವಿದೆಯೇ ಎಂದು. ಅಂತೂ ಹೆಂಗಸರು ಹೊರಟು ಹೋದರು. ಆದರೆ ಅವರ ಮಾತುಗಳ ವಿಷ ಮನೆಯ ಗಾಳಿಯಲ್ಲಿ ಬೆರೆತು ಹೋಗಿತ್ತು. ಪರದೆಯ ಹಿಂದೆ ನಿಂತಿದ್ದ ಅರ್ಜುನ್ ಹಾಗೂ ಪ್ರಿಯಾ ಎಲ್ಲವನ್ನೂ ಕೇಳಿಸಿಕೊಂಡಿದ್ದರು. ಸಾಕುತಾಯಿ, ದೆವ್ವ, ನರಕ, ಅವರ ಪುಟ್ಟ ಪುಟ್ಟ ಹೃದಯಗಳಲ್ಲಿ ಈ ಶಬ್ದಗಳು ಮೆಲ್ಲಮೆಲ್ಲನೆ ಮನೆ ಮಾಡಲಾರಂಭಿಸಿದವು. ಅರ್ಜುನಣ್ಣ, ಬಂದಿರುವ ಹೊಸ ಮಮ್ಮಿ ನಮಗೆ ನಿಜವಾಗಿಯೂ ತೊಂದರೆ ಕೊಡುತ್ತಾರೆಯೇ? ನಮಗೆ ಹೊಡೆಯುತ್ತಾರೆಯೇ ಎಂದು ಪ್ರಿಯಾ ಮುಗ್ಧಳಾಗಿ ಅಣ್ಣನಿಗೆ ಕೇಳಿದಳು. ಹೌದು ಪ್ರಿಯಾ, ಇರಬಹುದು. ಮೊದಲು ನಮ್ಮ ಹತ್ತಿರ ಮಧುರವಾಗಿ ಮಾತನಾಡುತ್ತಾರೆ, ಆಮೇಲೆ ನಮ್ಮಿಂದ ಇಡೀ ಮನೆಯ ಕೆಲಸ ಮಾಡಿಸುತ್ತಾರೆ. ನಿನ್ನೆ ಸ್ಕೂಲ್ನಲ್ಲಿ ನನ್ನ ಗೆಳೆಯ ಕೂಡ ಹೇಳುತ್ತಿದ್ದ, ನಿನ್ನ ಬರುತ್ತಿರುವ ಸಾಕುತಾಯಿ ನಿನ್ನ ಹತ್ತಿರ ಎಲ್ಲಾ ಕೆಲಸವನ್ನೂ ಮಾಡಿಸುತ್ತಾಳೆ, ಬಹಳ ಹೊಡೆಯುತ್ತಾಳೆ, ನಿನ್ನನ್ನು ಕೆಲಸಗಾರನನ್ನಾಗಿ ಇಟ್ಟುಕೊಳ್ಳುತ್ತಾಳೆ ಎಂದು. ಇಲ್ಲ ಅಣ್ಣ, ನಾವು ಹಾಗೆ ಆಗಲು ಬಿಡುವುದಿಲ್ಲ. ನಾವು ಇವರ ಮಾತಿನ ಜಾಲದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ನಾವು ಇವರನ್ನ ಎಂದಿಗೂ ನಮ್ಮ ಮಮ್ಮಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ಹೊಸ ಮಮ್ಮಿ ಕೆಟ್ಟವಳಾಗಿರುತ್ತಾರೆ. ಹೌದು ಪ್ರಿಯಾ, ನಾವು ಹಾಗೆಯೇ ಮಾಡೋಣ. ಸ್ವಲ್ಪ ಹೊತ್ತಿನ ನಂತರ ಕವಿತಾ ಕಿಚನ್ಗೆ ಹೋದಳು. ಅವಳು ಮಕ್ಕಳಿಗಾಗಿ ತನ್ನ ಕೈಯಾರೆ ಹಲ್ವಾ ಮಾಡಿದಳು. ನಗುತ್ತಾ ಹಲ್ವಾ ಪ್ಲೇಟ್ ಕೈಯಲ್ಲಿ ಹಿಡಿದು ಅವಳು ಮಕ್ಕಳ ಹತ್ತಿರ ಬಂದಳು. ಎದುರಿಗೆ ಕುಳಿತಿರುವ ಪುಟ್ಟ ಹೃದಯಗಳಲ್ಲಿ ಅವಳ ಬಗ್ಗೆ ಭಯ ಹಾಗೂ ದ್ವೇಷ ಮೊದಲೇ ಜಾಗ ಪಡೆದುಕೊಂಡಿದ್ದವು ಎಂದು ತಿಳಿಯದೆ, ಪ್ರಿಯಾ, ಅರ್ಜುನ್, ಬನ್ನಿ ಮಕ್ಕಳೇ, ನಾನು ನಿಮ್ಮಿಬ್ಬರಿಗಾಗಿ ಹಲ್ವಾ ಮಾಡಿದ್ದೇನೆ. ಬಿಸಿಯಾಗಿದೆ, ತಿನ್ನಿ. ಇಲ್ಲ, ನಮಗೆ ಹಲ್ವಾ ಬೇಡ, ನಮ್ಮಿಂದ ದೂರ ಇರು. ಅರೆ ಮಗನೇ, ನಾನು ನಿನ್ನ ಮಮ್ಮಿ, ಏಕೆ ತಿನ್ನಬಾರದು?
ಬನ್ನಿ, ನಾನು ನನ್ನ ಕೈಯಾರೆ ನಿಮ್ಮಿಬ್ಬರಿಗೂ ತಿನ್ನಿಸುತ್ತೇನೆ. ನೀವು ಕೆಟ್ಟವರಿದ್ದೀರಾ, ನೀವು ಸಾಕುತಾಯಿ. ಶೀತಲಜ್ಜಿ ಹೇಳಿದ್ದರು, ನೀವು ನಮಗೆ ಹೊಡೆಯುತ್ತೀರಿ ಎಂದು. ಹೊರಟು ಹೋಗಿ ಇಲ್ಲಿಂದ, ನಮಗೀಗ ಬೇಡ. ನಮಗೆ ನಮ್ಮ ಹಳೆಯ ಮಮ್ಮಿ ಬೇಕು. ಹೌದು, ನಾವು ನಿಮ್ಮನ್ನ ಎಂದಿಗೂ ಮಮ್ಮಿ ಎಂದು ಕರೆಯುವುದಿಲ್ಲ. ನಮಗೆ ನಿಮ್ಮ ಈ ಹಲ್ವಾ ಕೂಡ ಬೇಡ. ದೂರ ಇಡಿ ಇದನ್ನು. ನಮಗೆ ತಿನ್ನಲು ಏನೂ ಬೇಡ. ಇಷ್ಟು ಹೇಳಿ ಅರ್ಜುನ್ ಒಂದೇ ಏಟಿಗೆ ಪ್ಲೇಟನ್ನು ನೆಲಕ್ಕೆ ಅಪ್ಪಳಿಸಿದನು. ಹಲ್ವಾ ನೆಲದ ಮೇಲೆಲ್ಲ ಹರಡಿತು. ಗಾಜಿನ ಚೂರುಗಳು 4 ಕಡೆ ಚೆದರಿದವು. ಅದೇ ಕ್ಷಣ ಕವಿತಾಳ ಕಣ್ಣಿನಲ್ಲಿ ಕಣ್ಣೀರು ಸುರಿಯಿತು. ಕೈಗಳು ಖಾಲಿಯಾಗಿದ್ದವು. ಅವಳು ಮೌನವಾಗಿ ನಿಂತು ಹೋದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾಂತ ಹೇಳಿದರು, ಅರ್ಜುನ್, ಇದೇನು ಅಸಭ್ಯವರ್ತನೆ? ಮಮ್ಮಿ ಹೆತ್ತಿರ ಯಾರಾದರೂ ಈ ರೀತಿ ಮಾತನಾಡುತ್ತಾರೆಯೇ ಎಂದು. ಇದಕ್ಕೆ ಅರ್ಜುನ್, ಇವರು ನಮ್ಮ ಮಮ್ಮಿ ಅಲ್ಲ, ಇವಳು ಕೆಟ್ಟ ಹೆಂಗಸು. ಇದೇನು ಮಾತನಾಡುವ ರೀತಿ ಅರ್ಜುನ್? ಮೆಲ್ಲಮೆಲ್ಲನೆ ನೀನು ಎಲ್ಲಾ ಸಂಸ್ಕಾರಗಳನ್ನು ಮರೆಯುತ್ತಿದ್ದೀಯಾ? ಹೀಗೆನಾ ಹಿರಿಯರ ಹತ್ತಿರ ಮಾತನಾಡೋದು? ನಡಿ, ಈಗಲೇ ಸಾರಿ ಕೇಳು. ಇಲ್ಲ ಅಣ್ಣ, ಸಾರಿ ಕೇಳುವುದಿಲ್ಲ. ನೋಡಿ, ಕೆಟ್ಟ ಆಂಟಿ, ನಿಮ್ಮಿಂದಾಗಿ ಇಂದು ಅಜ್ಜಿ ಅಣ್ಣನಿಗೆ ಎಷ್ಟೊಂದು ಬೈದರು. ನೀವು ಬಹಳ ಕೆಟ್ಟವಳು. ಮಕ್ಕಳು ಅಳುತ್ತಾ ತಮ್ಮ ಕೋಣೆಗೆ ಓಡಿಹೋದರು ಹಾಗೂ ಬಾಗಿಲನ್ನು ಜೋರಾಗಿ ಮುಚ್ಚಿಕೊಂಡರು. ಮನೆಯಲ್ಲಿ ಮೌನ ಆವರಿಸಿತು. ಕವಿತಾ ಸದ್ದಿಲ್ಲದೆ ನೆಲದ ಮೇಲೆ ಚೆದರಿದ್ದ ಆ ಒಡೆದ ಗಾಜನ್ನು ಆರಿಸಲಾರಂಭಿಸಿದಳು. ಒಂದು ಮೊನಚಾದ ಗಾಜಿನ ಚೂರು ಅವಳ ಕೈಗೆ ಚುಚ್ಚಿ ರಕ್ತ ಸುರಿಯಿತು. ಆದರೆ ಆ ನೋವಿಗಿಂತ ಹೆಚ್ಚಿನ ನೋವು ಅವಳ ಹೃದಯದಲ್ಲಿತ್ತು. ಮರುದಿನ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ರೆಡಿಯಾಗುತ್ತಿದ್ದರು. ಪ್ರಿಯಾ ಕನ್ನಡಿಯ ಮುಂದೆ ತನ್ನ ಕೆದರಿದ ಕೂದಲನ್ನು ನೋಡಿ ಮತ್ತೆ ಆತಂಕದಲ್ಲಿದ್ದಳು. ಕವಿತಾ ಧೈರ್ಯ ತಂದುಕೊಂಡು ಮೆಲ್ಲನೆ ಹೇಳಿದಳು, ಪ್ರಿಯಾ ಮಗಳೇ, ನಾನು ನಿನ್ನ ಕೂದಲನ್ನ ಸರಿಮಾಡಿಕೊಡಲೇ? ನೀನು ದೇವದೂತೆಯಂತೆ ಕಾಣುತ್ತೀಯಾ, ನನ್ನ ಬೊಂಬೆ. ಹಾಗೆ ಕವಿತಾ ಪ್ರಿಯಾಳ ಕೂದಲಿಗೆ ಮೆಲ್ಲನೆ ಬಾಚಣಿಗೆಯನ್ನು ಹಾಕಿದಳು. ಅಷ್ಟರಲ್ಲಿ ಪ್ರಿಯಾ ಜೋರಾಗಿ ಕಿರುಚಿದಳು. ಆ ಅಜ್ಜಿ, ಕಾಪಾಡಿ! ಏನಾಯಿತು ಪ್ರಿಯಾ, ಏಕೆ ಕಿರುಚಿದೆ? ಅಜ್ಜಿ ನೋಡಿ, ಇವಳು ಬೇಕೆಂದೇ ನನ್ನ ಕೂದಲನ್ನು ಎಳೆದಳು. ಇವಳು ನನಗೆ ನೋವು ಕೊಡಲು ಬಯಸುತ್ತಿದ್ದಾಳೆ. ಬಹಳ ಕೆಟ್ಟವಳು ಇವಳು. ಇಲ್ಲ ಅಮ್ಮ, ನಾನಂತೂ ಮೆಲ್ಲನೆ ಪ್ರೀತಿಯಿಂದ ಬಾಚುತ್ತಿದ್ದೆ. ನಾನು ಅವಳಿಗೆ ಯಾವುದೇ ನೋವು ನೀಡಿಲ್ಲ. ನಾನಂತೂ ಬರೀ ಅವಳ ಕೂದಲನ್ನು ಸರಿಮಾಡಲು ಬಯಸಿದ್ದೆ. ಸುಳ್ಳುಗಾರರು ನೀವು. ಪಪ್ಪ ಸರಿಯಾಗಿಯೇ ಹೇಳುತ್ತಿದ್ದರು, ನಮಗೆ ಯಾವುದೇ ಹೊಸ ತಾಯಿಯ ಅಗತ್ಯವಿಲ್ಲ ಎಂದು. ಪ್ರಿಯಾ ಇದ್ದಕ್ಕಿದ್ದಂತೆ ಕವಿತಾಳ ಕೈಯಿಂದ ಬಾಚಣಿಗೆ ಕಿತ್ತುಕೊಂಡು ಜೋರಾಗಿ ಎಸೆದಳು. ನಡಿ ಅಣ್ಣ, ಸ್ಕೂಲಿಗೆ ಹೋಗೋಣ. ಹೌದು ನಡಿ ಪ್ರಿಯಾ, ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತೇನೆ. ಅರ್ಜುನ್ ತನ್ನ ಸ್ಕೂಲ್ ಬ್ಯಾಗ್ ಪ್ಯಾಕ್ ಮಾಡಲಾರಂಭಿಸಿದನು. ಕವಿತಾ ನೋಡಿದಳು, ಅವನ ನೀರಿನ ಬಾಟಲಿ ಟೇಬಲ್ ಮೇಲೆಯೇ ಉಳಿದಿತ್ತು. ಅರ್ಜುನ್, ಮಗನೇ, ನಿನ್ನ ಬಾಟಲಿ ಇಲ್ಲೇ ಇದೆ. ಇಗೋ ತಗೋ. ನೀವು ಇದನ್ನು ಏಕೆ ಮುಟ್ಟಿದ್ರಿ? ಈಗ ಇದು ಗಲೀಜಾಗಿದೆ. ನನಗೆ ಈ ನೀರು ಬೇಡವೇ ಬೇಡ. ಅರ್ಜುನ್ ಒಂದೇ ಏಟಿಗೆ ಬಾಟಲಿ ಎತ್ತಿಕೊಂಡು ಅದರ ನೀರನ್ನ ಕವಿತಾಳ ಎದುರೇ ವಾಶ್ ಬೇಸಿನೊಳಗೆ ಸುರಿದುಬಿಟ್ಟನು. ಸಣ್ಣ ಪುಟ್ಟ ಹನಿಗಳು ನೆಲದ ಮೇಲೆ ಹರಡಿದವು. ಕವಿತಾ ಸದ್ದಿಲ್ಲದೆ ನಿಂತಿದ್ದಳು. ಹೃದಯದಲ್ಲಿ ನೋವು ಹಾಗೂ ಕಣ್ಣಿನಲ್ಲಿ ತೇವಾಂಶ ಇತ್ತು. ಗೊತ್ತಿಲ್ಲ ಹೇಗೆಲ್ಲಾ ಕೈ ಹಚ್ಚಿದ್ದಾರೋ. ಈಗ ನಾನು ಸ್ಕೂಲ್ನಲ್ಲಿ ಬಾಯಾರಿಕೆಯಿಂದ ಇರಬೇಕಾಗುತ್ತದೆ. ಇದನ್ನು ನೋಡಿದ ಅಜ್ಜಿ ಹೇಳಿದರು, ಅರ್ಜುನ್, ಇದೇನು ಮಾತನಾಡುವ ರೀತಿ? ಅವರು ನಿನ್ನ ತಾಯಿ ಮಗನೇ. ಇವರು ಬರೀ ನಿಮಗಷ್ಟೇ ಸೊಸೆಯಾಗಿರುತ್ತಾರೆ ಅಜ್ಜಿ. ನಮಗಂತೂ ಇವರು ಏನೂ ಅಲ್ಲ, ಬರೀ ಒಂದು ಸಂಕಷ್ಟ ಅಷ್ಟೇ. ಇಷ್ಟು ಹೇಳಿ ಅರ್ಜುನ್ ತನ್ನ ಬ್ಯಾಗ್ ಎತ್ತಿಕೊಂಡು ಪ್ರಿಯಾಳ ಕೈ ಹಿಡಿದು ಇಬ್ಬರು ಮಕ್ಕಳು ಶಾಲೆಯ ಕಡೆಗೆ ಹೊರಟರು. ಕವಿತಾ ಅಪಮಾನದಿಂದ ಕಂಗೆಟ್ಟು ಅಲ್ಲಿಯೇ ನಿಂತಿದ್ದಳು. ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು. ಪ್ರೀತಿಯಿಂದ ಅವಳು ಎಲ್ಲವನ್ನೂ ಗೆಲ್ಲಬಲ್ಲೆ ಎಂದುಕೊಂಡಿದ್ದಳು. ಆದರೆ ದ್ವೇಷದ ಬೇರು ತುಂಬಾ ಆಳವಾಗಿ ಬೇರೂರಿತ್ತು. ಅದನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ರಾತ್ರಿಯಾಯಿತು. ಅರುಣ್ ಕೋಣೆಗೆ ಬಂದನು. ಕವಿತಾಳಿಗೆ ಒಂದು ನಿರೀಕ್ಷೆ ಇತ್ತು. ಬಹುಶಃ ಪತಿಯ ಸಾಥ್ ಸಿಗಬಹುದು. ಈಗ ಅವಳು ಒಬ್ಬಂಟಿಯಾಗಿರುವುದಿಲ್ಲ ಎಂದು. ಅವಳು ಮೆಲ್ಲನೆ, ಇಲ್ಲಿ ಕೇಳಿ ಎಂದು ಹೇಳಿದಳು. ಅಷ್ಟರಲ್ಲಿ ಅರುಣ್, ಇಂದು ಮಕ್ಕಳ ಬಗ್ಗೆ ನಾನು ಯಾವುದೇ ದೂರು ಕೇಳಲು ಇಷ್ಟಪಡುವುದಿಲ್ಲ. ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಮಕ್ಕಳು ನಿನ್ನನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದು. ಆದ್ದರಿಂದ ಅವರಿಂದ ಯಾವುದೇ ನಿರೀಕ್ಷೆ ಇರಿಸಿಕೊಳ್ಳಬೇಡ. ನಾನು ದೂರು ನೀಡುತ್ತಿಲ್ಲ, ಬರೀ ತಿಳಿಸಲು ಬಯಸಿದ್ದೆ. ಬಹುಶಃ ಮಕ್ಕಳಿಗೆ ಸ್ವಲ್ಪ ಸಮಯ ಬೇಕು ಎಂದು. ನಾನು ಪ್ರಯತ್ನ ಮಾಡುತ್ತಿದ್ದೇನೆ ನಿಜವಾಗಿಯೂ. ನೋಡು ಕವಿತಾ, ಸ್ಪಷ್ಟವಾಗಿ ಅರ್ಥ ಮಾಡಿಕೋ. ಈ ಮದುವೆ ನನ್ನ ಇಚ್ಛೆಯಿಂದ ಆಗಿಲ್ಲ. ನನ್ನ ಹೃದಯದಲ್ಲಿ ಮತ್ತು ಈ ಮನೆಯಲ್ಲಿ ಇಂದಿಗೂ ಬರೀ ಮೇನಕಾಳಿಗೆ ಮಾತ್ರ ಜಾಗ ಇದೆ. ನೀನು ಇರಬೇಕಾದರೆ ನಿನ್ನ ಮಿತಿಯಲ್ಲಿ ಇರಬೇಕಾಗುತ್ತದೆ. ಬಯಸಿದರೆ ಬೇರೆ ಕೋಣೆಯಲ್ಲಿ ಇರು. ಹಾಗೆ ಒಂದು ವೇಳೆ ಇದೆಲ್ಲವನ್ನೂ ಸಹಿಸುವುದು ನಿನಗೆ ಕಷ್ಟ ಅನ್ನಿಸಿದರೆ ಬಾಗಿಲು ತೆರೆದಿದೆ. ನಿನ್ನ ತವರಿಗೆ ಹೊರಟು ಹೋಗು. ನಾನು ನಿನ್ನನ್ನ ತಡೆಯುವುದಿಲ್ಲ. ಇಷ್ಟು ಹೇಳಿ ಅರುಣ್ ಮಗ್ಗಳು ಬದಲಿಸಿ ಸೋಫಾ ಮೇಲೆ ಮಲಗಿಕೊಂಡನು. ಕವಿತಾ ಅಲ್ಲಿಯೇ ನಿಂತು ಹೋದಳು. ಆ ತುಂಬಿದ ಮನೆಯಲ್ಲೂ ಒಬ್ಬಂಟಿಯಾಗಿ ಮಕ್ಕಳು ಅವಳನ್ನು ದ್ವೇಷಿಸುತ್ತಿದ್ದರು. ಪತಿ ಒಬ್ಬ ಅಪರಿಚಿತನಾಗಿ ಬದಲಾಗಿದ್ದನು. ಮತ್ತು ಅತ್ತೆ ಬಯಸಿದರೂ ಅಸಹಾಯಕಳಾಗಿದ್ದರು.
ಆ ಕತ್ತಲೆ ರಾತ್ರಿಯಲ್ಲಿ ಕವಿತಾಳ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು. ಆಮೇಲೆ ಅವಳು ಸದ್ದಿಲ್ಲದೆ ಅವನ್ನ ಒರೆಸಿಕೊಂಡಳು. ತನ್ನ ಒಡೆದ ಹೃದಯದಿಂದ ಒಂದು ವಾಗ್ದಾನ ಮಾಡಿಕೊಂಡಳು. ನಾನು ಓಡಿ ಹೋಗುವವರ ಪೈಕಿಯಲ್ಲ. ಇಂದಿನಿಂದ ಈ ಮಕ್ಕಳು ನನ್ನ ಜವಾಬ್ದಾರಿ. ಸಾಕು ತಾಯಿ ಎನ್ನಿಸಿಕೊಳ್ಳಬೇಕಾದರೂ ಸರಿಯೇ. ನನಗೆ ಒಪ್ಪಿಗೆ ಇದೆ. ಒಂದು ದಿನ ನನ್ನ ಮಮತೆ ಇವರ ಹೃದಯದಲ್ಲಿ ತುಂಬಿರುವ ದ್ವೇಷವನ್ನ ಕರಗಿಸಿಯೇ ತೀರುತ್ತದೆ. ಆ ರಾತ್ರಿಯ ನಂತರ ಕವಿತಾ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದಳು. ಅವಳಿಗೆ ತಿಳಿದಿತ್ತು, ಎದುರಿಗೆ ಬಂದು ಆತ್ಮೀಯತೆ ತೋರಿದರೆ ಮಕ್ಕಳು ಹಾಗೂ ಅರುಣ್ ಇಬ್ಬರಿಂದಲೂ ತಿರಸ್ಕರಿಸಲ್ಪಡುತ್ತೇನೆ ಎಂದು. ಆದ್ದರಿಂದ ಅವಳು ಮೌನವನ್ನು ಆರಿಸಿಕೊಂಡಳು. ಮುಂದೆ ಬಂದು ಅಲ್ಲ, ಪರದೆಯ ಹಿಂದೆ ಇದ್ದುಕೊಂಡು ಮನೆಯನ್ನು ಸಂಭಾಳಿಸುವ ನಿರ್ಧಾರ ಮಾಡಿದಳು. ಮರುದಿನ ಬೆಳಿಗ್ಗೆ ಮನೆಯ ದೃಶ್ಯ ಬದಲಾಗಿತ್ತು. ಪ್ರತಿದಿನದಂತೆ ಇಂದು ಅರುಣ್ ಸಾಕ್ಸ್ ಹುಡುಕ್ತಾ ಕಿರುಚಾಡುತ್ತಿರಲಿಲ್ಲ. ಅವನ ತೊಳೆದು ಒಣಗಿಸಿ ಇಸ್ತ್ರಿ ಮಾಡಿದ ಬಟ್ಟೆಗಳು ಬೆಡ್ ಮೇಲೆ ಬಹಳ ಶಿಸ್ತಿನಿಂದ ಇರಿಸಲಾಗಿತ್ತು. ಅರೆ, ಇಂದು ನನ್ನ ಬ್ಲೂ ಶರ್ಟ್ ತಾನಾಗಿಯೇ ಇಲ್ಲಿ ಇಟ್ಟಿದ್ದಾರೆ, ಜೊತೆಗೆ ಸಾಕ್ಸ್ ಕೂಡ ಸಿಕ್ಕಿತು. ಬಹುಶಃ ಅಮ್ಮನೇ ಇಟ್ಟಿರಬೇಕು. ತಯಾರಾಗಿ ಅರುಣ್ ಹೊರಗೆ ಬಂದಾಗ ಅವನು ನೋಡಿದ ಟೇಬಲ್ ಮೇಲೆ ಬಿಸಿಬಿಸಿಯಾದ ಉಪಹಾರ ಸಿದ್ಧವಾಗಿತ್ತು ಹಾಗೂ ಚಹಾದ ಹಬೆಯು ಮನೆಯಲ್ಲಿ ಯಾವುದೋ ಒಂದು ಹೇಳಲಾಗದ ಇರುವಿಕೆಯ ಅರಿವು ಮಾಡಿಸುತ್ತಿತ್ತು. ವಾಹ್, ಇಂದು ಚಹಾದಲ್ಲಿ ಶುಂಠಿ ಸರಿಯಾಗಿದ್ದು ಅದ್ಭುತವಾಗಿದೆ. ಸತ್ಯ ಹೇಳಬೇಕೆಂದರೆ ಇಂದಿನ ಚಹಾ ಇಡೀ ದಿನವನ್ನೇ ಸುಂದರವಾಗಿ ಮಾಡಿದೆ. ಹೌದು ಮಗನೆ, ನೀನು ಸರಿಯಾಗಿಯೇ ಹೇಳುತ್ತಿದ್ದೀಯಾ. ಇಂದು ನಿಜವಾಗಿಯೂ ಚಹಾ ಏನೋ ವಿಭಿನ್ನವಾಗಿ ಅನ್ನಿಸುತ್ತಿದೆ. ಅತ್ತ ಮಕ್ಕಳ ಕೋಣೆಯಲ್ಲೂ ಯಾವುದೋ ಒಂದು ಕಾಣದ ಮಾಯೆ ಹರಡಿತ್ತು. ಪ್ರಿಯಾಳ ಸ್ಕೂಲ್ ಡ್ರೆಸ್ ಮೊದಲ ಬಾರಿಗೆ ಅಷ್ಟೊಂದು ಶಿಸ್ತಿನಿಂದ ಬೆಡ್ ಮೇಲೆ ಮಡಿಚಿ ಇಳಿಸಲಾಗಿತ್ತು. ಅತ್ತ ಇನ್ನೊಂದು ಕಡೆ ಆ ನೀರಿನ ಬಾಟಲಿ, ಯಾವುದನ್ನ ಅರ್ಜುನ್ ಗಲೀಜಾಗಿದೆ ಎಂದು ಬಿಸಾಕಿದ್ದನೋ ಅದು ಈಗ ಪೂರ್ಣವಾಗಿ ಹೊಸದರಂತೆ ಹೊಳೆಯುತ್ತಿತ್ತು. ತೊಳೆದು ತುಂಬಿಸಿ ಇಡಲಾಗಿತ್ತು. ಯಾರೋ ಸದ್ದಿಲ್ಲದೆ ಅವರಿಗಾಗಿಯೇ ಎಲ್ಲವನ್ನೂ ಸರಿ ಮಾಡಿದ್ದಾರೆ ಎಂಬಂತೆ. ಅರೆ, ಇಂದು ನನ್ನ ಬಾಟಲಿ ಇಷ್ಟೊಂದು ಸ್ವಚ್ಛವಾಗಿ ಹೇಗಾಯಿತು? ಪೂರ್ತಿ ಹೊಸದರಂತೆ ಕಾಣುತ್ತಿದೆ. ಬಹುಶಃ ಯಾರೋ ನೋಡಿರಬೇಕು ಅಣ್ಣ, ಅದಕ್ಕೆ ಕ್ಲೀನ್ ಮಾಡಿದ್ದಾರೆ. ಕವಿತಾ ಮಕ್ಕಳ ಟಿಫಿನ್ನಲ್ಲಿ ಅವರಿಗೆ ಇಷ್ಟವಾದ ಸ್ಮೈಲಿ ಸ್ಯಾಂಡ್ವಿಚ್ ಮಾಡಿದಳು. ಯಾವುದೇ ಶಬ್ದ ಮಾಡದೆ ಅವುಗಳನ್ನು ಶಿಸ್ತಿನಿಂದ ಪ್ಯಾಕ್ ಮಾಡಿದಳು ಮತ್ತು ಸದ್ದಿಲ್ಲದೆ ಕಾಂತಾಳ ಕೈಗೆ ನೀಡಿದಳು. ಅಮ್ಮ, ಈ ಟಿಫಿನ್ ನೀವೇ ಮಕ್ಕಳಿಗೆ ನೀಡಿಬಿಡಿ. ಒಂದು ವೇಳೆ ನಾನು ನೀಡಿದರೆ ಬಹುಶಃ ಬಿಸಾಕಬಹುದು. ನೀವು ಹೇಳಿಬಿಡಿ, ಇದು ಕೆಲಸದವಳು ಮಾಡಿದ್ದಾಳೆ ಅಥವಾ ಇಲ್ಲದಿದ್ದರೆ ನೀವು ಸ್ವತಃ ಮಾಡಿದ್ದೀರಾ ಎಂದು. ನನ್ನ ಹೆಸರು ತಗೋಬೇಡಿ. ಇನ್ನು ಎಷ್ಟು ದಿನ ಹೀಗೆ ಕದ್ದುಮುಚ್ಚಿ ಈ ಮನೆಯ ಸೇವೆ ಮಾಡುತ್ತೀಯಾ ಸೊಸೆ? ಕೆಲಸ ಮಾಡುತ್ತಿರುವುದು ನೀನು ಮತ್ತು ಹೆಸರು ನನ್ನದು ಆಗುತ್ತಿದೆ. ಪರವಾಗಿಲ್ಲ ಅಮ್ಮ, ಹೆಸರು ಯಾರದ್ದು ಎಂಬುದು ಅಷ್ಟು ಮುಖ್ಯವಲ್ಲ. ಮುಖ್ಯವಾದದು ಮಕ್ಕಳು ಹಸಿವಿನಿಂದ ಇರಬಾರದು ಎಂದು. ಯಾವಾಗ ಅವರಿಗೆ ನನ್ನ ಕೈರುಚಿಯ ಊಟ ಉಣ್ಣುವ ಅಭ್ಯಾಸವಾಗುತ್ತದೋ ಆಗ ಹೆಸರು ಕೂಡ ತಿಳಿಸಿಬಿಡೋಣ. ಕಾಂತಾ ಮಕ್ಕಳಿಗೆ ಟಿಫಿನ್ ನೀಡಿದಳು. ಸ್ಕೂಲ್ನಿಂದ ಮರಳುತ್ತಿದ್ದಂತೆ ಅವರ ಮುಖದಲ್ಲಿ ನಗು ಇತ್ತು. ಅಜ್ಜಿ, ಇಂದು ಟಿಫಿನ್ ಬಹಳ ಯಮ್ಮಿಯಾಗಿತ್ತು. ನನ್ನ ಎಲ್ಲಾ ಫ್ರೆಂಡ್ಸ್ ಕೂಡ ತಿಂದರು. ನಾಳೆಯೂ ಅದನ್ನೇ ಮಾಡು. ಹೌದು ಅಜ್ಜಿ, ಮೊದಲಿದ್ದ ಕೆಲಸದವಳಂತೂ ಕೆಟ್ಟ ಊಟ ಮಾಡುತ್ತಿದ್ದಳು. ಆದರೆ ಇಂದಿನದ್ದು ಬಹಳ ಟೇಸ್ಟಿಯಾಗಿತ್ತು. ನೀವೇ ಮಾಡಿದ್ದಾ? ಹೌದು ಮಗನೇ, ನಾನೇ ಮಾಡಿದ್ದು. ಕವಿತಾ ಬೇರೆ ಕೋಣೆಯಿಂದ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ನೆಮ್ಮದಿಯ ನಗು ಇತ್ತು. ಅವಳು ತನ್ನ ಪರಿಶ್ರಮದ ಫಲ ಕಂಡಿದ್ದಳು. ಕ್ರೆಡಿಟ್ ಬೇರೆ ಯಾರಿಗೋ ಸಿಕ್ಕರೂ ಕೂಡ. ದಿನಗಳು ಕಳೆದವು. ಹಾಗೆ ಮನೆಯ ಸ್ಥಿತಿ ಮೆಲ್ಲಮೆಲ್ಲನೆ ಬದಲಾಗಲಾರಂಭಿಸಿತು. ಈಗ ಮನೆ ಅಸ್ತವ್ಯಸ್ತವಾಗಿ ಇರುತ್ತಿರಲಿಲ್ಲ. ಅರುಣ್ಗೆ ಅವನ ಖರ್ಚಿ, ಫೈಲ್, ವಾಲೆಟ್ ಎಲ್ಲವೂ ಸರಿಯಾದ ಜಾಗದಲ್ಲಿ ಸಿಗುತ್ತಿದ್ದವು. ಮಕ್ಕಳ ಹೋಂವರ್ಕ್ ಸಮಯಕ್ಕೆ ಸರಿಯಾಗಿ ಪೂರ್ತಿಯಾಗುತ್ತಿತ್ತು. ಏಕೆಂದರೆ ಕವಿತಾ ರಾತ್ರಿ ಸದ್ದಿಲ್ಲದೆ ಅವರ ಬ್ಯಾಗ್ ಚೆಕ್ ಮಾಡುತ್ತಿದ್ದಳು ಹಾಗೂ ರಫ್ ಕಾಪಿಯಲ್ಲಿ ನೋಟ್ಸ್ ಮಾಡಿಡುತ್ತಿದ್ದಳು. ಒಂದು ಸಂಜೆ ಅರುಣ್ ಆಫೀಸ್ನಿಂದ ಸುಸ್ತಾಗಿ ಮರಳಿದ. ಕೆಲಸದಾಕೆ ರಚನಾಳನ್ನ ಚಹಾ ನೀಡಲು ಕಳುಹಿಸಿದಳು. ರಚನಾ, ಇಂದು ನೀನು ಚಹಾ ಅದ್ಭುತವಾಗಿ ಮಾಡಿದ್ದೀಯಾ. ಪೂರ್ತಿ ನನಗೆ ಹೇಗೆ ಬೇಕೋ ಹಾಗೆಯೇ ಇದೆ. ಸತ್ಯ ಹೇಳಬೇಕೆಂದರೆ ಈಗಂತೂ ನನಗೆ ಈ ಚಹಾದ ಅಭ್ಯಾಸವೇ ಆಗಿಬಿಟ್ಟಿದೆ. ಸಾಹೇಬರೇ, ಅದು ಅತ್ತಿಗೆಯವರು ಮಾಡಿದ್ದು. ಪ್ರತಿದಿನ ನಿಮಗಾಗಿ, ಮಕ್ಕಳಿಗಾಗಿ ಹಾಗೆ ಎಲ್ಲರಿಗಾಗಿಯೂ ಚಹಾ, ಉಪಹಾರ, ಊಟ ಎಲ್ಲವನ್ನೂ ಅವರೇ ಮಾಡುವುದು. ನಾನಂತೂ ಬರೀ ಸರ್ವ್ ಮಾಡುತ್ತೇನೆ ಅಷ್ಟೇ. ಈಗ ಅರುಣ್ಗೆ ಅರ್ಥವಾಯಿತು, ಅಂದರೆ ಎಲ್ಲವೂ ಚಹಾ, ಉಪಹಾರ, ಊಟ ಎಲ್ಲವನ್ನೂ ಕವಿತಾಳೆ ಮಾಡುವುದು ಎಂದು. ಆದರೂ ಅವನಿಗೆ ಆ ಚಹಾದ ಅಭ್ಯಾಸವಾಗಿ ಹೋಗಿತ್ತು. ಏನೂ ಮಾತನಾಡದೆ ಅವನು ಸದ್ದಿಲ್ಲದೆ ಚಹಾ ಕುಡಿದು ತನ್ನ ಕೋಣೆಗೆ ಹೋದನು. ಇದನ್ನು ಕಂಡು ಕವಿತಾಳ ಮುಖದಲ್ಲಿ ಒಂದು ಸಣ್ಣ ಹೊಳಪು ಬಂತು, ಒಂದು ತೃಪ್ತಿಯ ನಗು. ಹೀಗೆಯೇ ಒಂದು ದಿನ ಊಟ ತಿನ್ನುವಾಗ ಪ್ರಿಯಾ ಹೇಳಿದಳು, ಅಜ್ಜಿ, ಇಂದು ಪಲ್ಯದಲ್ಲಿ ಆ ಟೇಸ್ಟ್ ಇಲ್ಲ. ಊಟ ಇಂದು ಚೆನ್ನಾಗಿ ಅನಿಸುತ್ತಿಲ್ಲ. ಯಾಕೆ? ಇಂದು ಪಲ್ಯವನ್ನ ರಚನಾ ಮಾಡಿದ್ದಾಳೆ. ಅಷ್ಟರಲ್ಲೇ ಕಳೆದ ಕೆಲವು ದಿನಗಳಿಂದ ಯಾವ ಪಲ್ಯ ಸಿದ್ಧವಾಗುತ್ತಿತ್ತೋ ಅದು ಬಹಳ ಟೇಸ್ಟಿಯಾಗಿತ್ತು. ಅಜ್ಜಿ, ರಚನಾಗೆ ಹೇಳು, ನಾಳೆಯೂ ಅಂತಹದ್ದೇ ಪಲ್ಯ ಮಾಡು ಎಂದು. ಮಗಳೇ, ಯಾವ ಊಟ ನಿನಗೆ ಕಳೆದ ಕೆಲವು ದಿನಗಳಿಂದ ಅಷ್ಟೊಂದು ಟೇಸ್ಟಿಯಾಗಿ ಅನಿಸುತ್ತಿತ್ತೋ ಅದನ್ನು ಮಾಡುತ್ತಿದ್ದವರು ನಿನ್ನ ಹೊಸ ಮಮ್ಮಿ. ಯಾರನ್ನ ನೀನು ಗಲೀಜು ಆಂಟಿ ಅಂತೀಯೋ ಅವಳೇ. ಸರಿ, ಅವಳು ಅಡುಗೆಯನ್ನಂತೂ ಕೆಟ್ಟದಾಗಿ ಮಾಡುವುದಿಲ್ಲ.
ಹೌದು, ಕವಿತಾ ದೂರ ನಿಂತು ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಅವಳಿಗೆ ಈಗ ಸ್ಪಷ್ಟವಾಗಿತ್ತು, ಅಂದರೆ ಅವಳು ಅರುಣ್ ಮತ್ತು ಮಕ್ಕಳ ಜೀವನದ ಆ ಮುಖ್ಯ ಭಾಗವಾಗಿ ಬದಲಾಗಿದ್ದಳು. ಅವಳಿಲ್ಲದೆ ಈಗ ಅವರ ಕೆಲಸ ನಡೆಯುವುದೇ ಇಲ್ಲ ಎಂದು. ಅವರಿಗೆ ಈ ವಿಷಯದ ಅರಿವಿರಲಿಲ್ಲ ಅಷ್ಟೇ. ಸಮಯ ಕಳೆಯಿತು. ಕವಿತಾಳ ಆ ಮೌನವಾದ ಹೊಗಳಿಕೆಯಿಲ್ಲದ ಸೇವೆಯು ಮನೆಯನ್ನ ಸಂಭಾಳಿಸಿತು. ಆದರೆ ಹೃದಯಗಳ ನಡುವಿನ ಅಂತರ ಇಂದಿಗೂ ಹಾಗೆಯೇ ಇತ್ತು. ಮದುವೆಯಾಗಿ ಈಗ 6 ತಿಂಗಳಾಗಿತ್ತು. ಒಂದು ಮಧ್ಯಾಹ್ನ ಕವಿತಾಳ ತಾಯಿ ಲಕ್ಷ್ಮೀದೇವಿ ತನ್ನ ಮಗಳನ್ನ ಭೇಟಿಯಾಗಲು ಬಂದರು. ಮಗಳೇ, ನೀನು ಎಷ್ಟು ಬಡಕಲಾಗಿದ್ದೀಯಾ? ಕೆಲಸ ಬಹಳ ಜಾಸ್ತಿಯೇನೂ ಇಲ್ಲವಲ್ಲವೇ? ಇಲ್ಲ ಅಮ್ಮ, ನಾನು ಸರಿಯಾಗಿದ್ದೇನೆ. ಮನೆ ಕೆಲಸವಂತೂ ಇದ್ದೇ ಇರುತ್ತದೆ. ಅರೆ ಮಗಳೇ, ಈಗ ನಿನ್ನ ಮದುವೆಯಾಗಿ 6 ತಿಂಗಳಾಯಿತು. ನಾನು ನಿನಗೊಂದು ಸಲಹೆ ನೀಡಲು ಬಂದಿದ್ದೇನೆ. ಈಗ ನಿನ್ನದೇ ಆದ ಸ್ವಂತ ಮಗುವಿನ ಪ್ಲಾನ್ ಮಾಡಿಕೊಳ್ಳಬೇಕು. ಕೊನೆಗೂ ಮುಪ್ಪಿನಲ್ಲಿ ತನ್ನ ರಕ್ತವೇ ಜೊತೆ ನೀಡುವುದು. ಈ ಸಾಕು ಮಕ್ಕಳು ಈಗ ಚಿಕ್ಕವರಿದ್ದಾರೆ, ಪರವಾಗಿಲ್ಲ. ಆದರೆ ನಾಳೆ ದೊಡ್ಡವರಾದ ಮೇಲೆ ನಿನ್ನನ್ನ ಕೇಳುವುದೂ ಇಲ್ಲ. ಅಷ್ಟರಲ್ಲಿ ಅವರಿಬ್ಬರು ಮಾತನಾಡುತ್ತಿರುವಾಗ ನೀರು ಕುಡಿಯಲು ಅರುಣ್ ಬಂದನು. ಅವನು ದೂರದಿಂದ ಅವರ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲೇ ನಿಂತು ಹೋದನು. ಕದ್ದು ಮುಚ್ಚಿ ಅವನು ಕೇಳಿಸಿಕೊಳ್ಳುತ್ತಿದ್ದನು ಎಂದು. ಇದರ ಮಧ್ಯೆ ಅವನು ನೋಡಿದ, ಮಕ್ಕಳು ಕೂಡ ಅಲ್ಲೇ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು ಎಂದು. ಆದರೆ ಅಷ್ಟರಲ್ಲೇ ಕವಿತಾ ತನ್ನ ಜಾಗದಿಂದ ಎದ್ದು ನಿಂತಳು. ಅವಳ ದನಿಯಲ್ಲಿ ಕೋಪವಿತ್ತು. ಅಮ್ಮ, ಸಾಕು, ಮುಂದೆ ಒಂದು ಶಬ್ದವನ್ನೂ ಆಡಬೇಡ. ಅರೆ, ನಾನಂತೂ ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೆ. ಯಾವ ಒಳ್ಳೆಯದಮ್ಮ? ಏನು, ಅಮ್ಮ ಎನಿಸಿಕೊಳ್ಳಲು ಮಗುವಿಗೆ ಜನ್ಮ ನೀಡುವುದೇ ಅಗತ್ಯವೇ? ನೀವು ಅರ್ಜುನ್ ಮತ್ತು ಪ್ರಿಯಾಳನ್ನ ಸಾಕು ಮಕ್ಕಳು ಎಂದುತ್ತಿದ್ದೀರಾ? ಹುಷಾರ್, ಇನ್ನೊಂದು ಬಾರಿ ಅವರನ್ನ ಪರಕೀಯರು ಅಂದ್ರೆ. ಇವರು ನನ್ನ ಮಕ್ಕಳು, ನನ್ನ ಪ್ರಾಣ. ಆದರೆ ಮಗಳೇ, ನಾನು ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೆ. ಇಲ್ಲ ಅಮ್ಮ, ನಾನು ನಿರ್ಧರಿಸಿದ್ದೇನೆ. ನಾನು ನನ್ನದೇ ಆದ ಯಾವುದೇ ಮಗುವನ್ನು ಪಡೆಯುವುದಿಲ್ಲ. ಒಂದು ವೇಳೆ ನನ್ನ ಸ್ವಂತ ಮಗುವಾದರೆ ನನ್ನ ಪ್ರೀತಿ ಹಂಚಿ ಹೋಗುತ್ತದೆ ಮತ್ತು ನಾನು ಅರ್ಜುನ್ ಮತ್ತು ಪ್ರಿಯಾಳ ಪಾಲಿನ ಪ್ರೀತಿಯನ್ನ ಬೇರೆ ಯಾರಿಗೂ ನೀಡಲು ಬಯಸುವುದಿಲ್ಲ. ಭಗವಂತ ನನಗೆ 2 ಮುದ್ದಾದ ಮಕ್ಕಳನ್ನ ನೀಡಿದ್ದಾನೆ. ನನಗೆ ಇನ್ನು ಹೆಚ್ಚಿನದು ಏನು ಬೇಕು? ಒಂದು ವೇಳೆ ನಿಮಗೆ ಇವರನ್ನ ನನ್ನವರನ್ನಾಗಿ ಮಾಡಲು ಸಾಧ್ಯವಿಲ್ಲವೆಂದರೆ ನನ್ನ ಜೊತೆಗೂ ಸಂಬಂಧ ಇರಿಸಿಕೊಳ್ಳಬೇಡಿ. ಪ್ಲೀಸ್, ಈಗ ನೀವು ಹೋಗಬಹುದು. ಲಕ್ಷ್ಮೀದೇವಿ ಸದ್ದಿಲ್ಲದೆ ಹೊರಟು ಹೋದರು. ಆದರೆ ಬಾಗಿಲು ಹಿಂದೆ ನಿಂತಿದ್ದ ಅರುಣ್ ಮತ್ತು ಮಕ್ಕಳ ಕಾಲು ಕೆಳಗಿನ ಭೂಮಿ ಕುಸಿತು. ಅರುಣ್ನ ಕಣ್ಣಲ್ಲಿ ತೇವಾಂಶವಿತ್ತು. ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಮಕ್ಕಳಿಗೆ ಮೊದಲ ಬಾರಿಗೆ ಅರ್ಥವಾಯಿತು, ಯಾರನ್ನು ಅವರು ದೆವ್ವ, ಕೆಟ್ಟವಳು ಎಂದು ತಿಳಿದಿದ್ದರೋ ಅವಳು ವಾಸ್ತವದಲ್ಲಿ ಅವರ ಗುರಾಣಿಯಾಗಿ ನಿಂತಿದ್ದಳು ಎಂದು. ಅಂದು ಯಾರೂ ಏನೂ ಹೇಳಲಿಲ್ಲ. ಆದರೆ ಮರುದಿನ ಬೆಳಗ್ಗೆ ಮನೆಯ ವಾತಾವರಣ ಪೂರ್ಣ ಹೊಸದಾಗಿತ್ತು. ಉಪಹಾರದ ಟೇಬಲ್ನ ಮೇಲೆ ಅರುಣ್, ಮಕ್ಕಳು ಕುಳಿತಿದ್ದರು. ಪ್ರತಿದಿನದಂತೆ ರಚನಾ ಪರೋಟ ತಂದಳು. ತಗೊಳ್ಳಿ ಮಕ್ಕಳೇ, ಬಿಸಿ ಬಿಸಿಯಾದ ಪರೋಟ ತಯಾರಾಗಿದೆ. ಇಲ್ಲ ರಚನಾ ಅಕ್ಕ, ಇರ್ಲಿ ಬಿಡಿ. ಪ್ರಿಯಾ ಎದ್ದು ಕಿಚನ್ ಕಡೆಗೆ ನಡೆದಳು. ಕವಿತಾ ಕಿಚನ್ನಲ್ಲಿ ನಿಂತಿದ್ದಳು. ಕವಿತಾಳ ಹೃದಯ ಬಡಿಯಲಾರಂಭಿಸಿತು. ಬಹುಶಃ ಇಂದು ಮತ್ತೆ ಯಾವುದಾದರೂ ದೂರು ಇರಬಹುದು ಎಂದು. ಮಮ್ಮಿ, ನೀವು ನಮಗೆ ಊಟ ನೀಡಲ್ವಾ? ನಮಗೆ ಗೊತ್ತು, ಪ್ರತಿದಿನ ನೀವೇ ಟೇಸ್ಟಿ ಅಡುಗೆ ಮಾಡುವುದು ಎಂದು. ರಚನಾ ಅಕ್ಕನ ಕೈಯಲ್ಲಿ ಆ ರುಚಿಯಿಲ್ಲ. ಪ್ಲೀಸ್, ನೀವು ಬಡಿಸಿ. ಮಮ್ಮಿ ಎಂಬ ಶಬ್ದ ಕೇಳುತ್ತಿದ್ದಂತೆ ಕವಿತಾಳ ಕಣ್ಣಲ್ಲಿ ಕಣ್ಣೀರು ಸುರಿಯಿತು. ನಡುಗುವ ಕೈಗಳಿಂದ ಅವಳು ಪ್ಲೇಟ್ ಎತ್ತಿಕೊಂಡು ಮಕ್ಕಳಿಗೆ ಮೆಲ್ಲ ಮೆಲ್ಲನೆ ಅಡುಗೆ ಬಡಿಸಿದಳು. ಥ್ಯಾಂಕ್ ಯು ಮಮ್ಮಿ. ನಾಳೆ ಸ್ಕೂಲ್ನಲ್ಲಿ PTM ಇದೆ. ಪಪ್ಪ ಯಾವಾಗಲೂ ಬ್ಯುಸಿ ಇರುತ್ತಾರೆ. ಈಗ ನೀವು ನಮ್ಮ ಜೊತೆ ಬರ್ತೀರಾ? ಎಲ್ಲ ಮಕ್ಕಳು ತಮ್ಮ ಮಮ್ಮಿ ಜೊತೆ ಬರ್ತಾರೆ. ನಾನು ನಿಜವಾಗಿಯೂ ಖಂಡಿತ ಬರುತ್ತೇನೆ. ಮಗನೇ, ನಾನು ಎಲ್ಲರಿಗಿಂತ ಮೊದಲು ರೆಡಿಯಾಗುತ್ತೇನೆ. ಕವಿತಾಳ ಖುಷಿಗೆ ಪಾರವೇ ಇರಲಿಲ್ಲ. ಅರುಣ್ ನ್ಯೂಸ್ ಪೇಪರ್ ಓದುವ ನಾಟಕ ಮಾಡುತ್ತಿದ್ದನು. ಅವನು ತನ್ನ ಗಂಟಲು ಸರಿಪಡಿಸಿಕೊಂಡು ಹೇಳಿದನು, ಕವಿತಾ, ನನ್ನ ಟಿಫಿನ್ ಎಲ್ಲಿದೆ? ಇಂದಂತೂ ಬಹಳ ತಡ ಮಾಡಿಬಿಟ್ಟೆ. ದಿನ ಅಂತೂ ಸಮಯಕ್ಕೆ ಸರಿಯಾಗಿ ಬ್ಯಾಗ್ನಲ್ಲಿ ಇರಿಸುತ್ತಿದ್ದೆ. ನನ್ನ ಅಭ್ಯಾಸವನ್ನೇ ಹಾಳು ಮಾಡಿಬಿಟ್ಟೆ. ಈಗ ನನಗೂ ನಿನ್ನ ಕೈರುಚಿಯ ಊಟವೇ ಬೇಕು ಮತ್ತು ನಿನ್ನ ಕೈಯಿಂದಲೇ ಟಿಫಿನ್ ಬೇಕು. ನಡಿ, ಇಲ್ಲಿ ತಗೊಂಡ್ಬಾ. ಕವಿತಾ ಓಡಿ ಹೋಗಿ ಟಿಫಿನ್ ತಂದು ಅರುಣ್ನ ಕೈಗೆ ನೀಡಿದಳು. ಅರುಣ್ ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹಗುರವಾಗಿ ತಲೆ ಅಲ್ಲಾಡಿಸಿ ಥ್ಯಾಂಕ್ ಯು ಎಂದನು. ಆ ಒಂದು ದೃಷ್ಟಿಯಲ್ಲಿ ಎಲ್ಲ ಹಳೆಯ ಬೇಸರಗಳು ಅಳಿಸಿ ಹೋದವು. ಕಾಂತಾ ದೂರ ನಿಂತು ಇದೆಲ್ಲವನ್ನು ನೋಡುತ್ತಿದ್ದಳು. ಅವಳು ಕೈಮುಗಿದು ಭಗವಂತನಿಗೆ ಧನ್ಯವಾದ ಅರ್ಪಿಸಿದಳು. ನಂತರ ಅರುಣ್ ಹೊರಟು ಹೋದನು. ಮನೆಯಲ್ಲಿ ಒಂದು ಮಧುರವಾದ ಮೌನವಾದ ತೃಪ್ತಿ ಹರಡಿತು. ನೋಡಿದ್ರಾ ಅಮ್ಮ, ನೀವು ಸರಿಯಾಗಿಯೇ ಹೇಳಿದಿರಿ. ತಾಳ್ಮೆಯ ಫಲ ಸದಾ ಮಧುರವಾಗಿರುತ್ತದೆ ಎಂದು. ಇಂದು ನನಗೆ ನನ್ನ ಕುಟುಂಬ ಸಿಕ್ಕಿತು. ಮಗಳೇ, ನಿನಗೆ ಕುಟುಂಬ ಸಿಕ್ಕಿದ್ದಲ್ಲ, ಇಂದು ಈ ಕುಟುಂಬಕ್ಕೆ ನೀನು ಸಿಕ್ಕಿದ್ದೆ. ನೀನು ಈ ಚದರಿ ಹೋದ ಮನೆಯನ್ನ ಒಟ್ಟುಗೂಡಿಸಿದೆ. ಅಂದಿನ ನಂತರ ವಟಾರದವರ ಬಾಯಿ ಮುಚ್ಚಿತು. ಅರ್ಜುನ್ ಹಾಗೂ ಪ್ರಿಯಾ ಈಗ ಹೆಮ್ಮೆಯಿಂದ ಹೇಳುತ್ತಿದ್ದರು, ನಮ್ಮ ಮಮ್ಮಿ ಎಲ್ಲರಿಗಿಂತ ಬೆಸ್ಟ್ ಎಂದು. ಅರುಣ್ಗೆ ತನ್ನ ಮೇನಕಾಳ ನೆನಪು ಈಗ ದುಃಖ ನೀಡುತ್ತಿರಲಿಲ್ಲ, ಏಕೆಂದರೆ ಕವಿತಾ ಆ ಶೂನ್ಯವನ್ನ ಪ್ರೀತಿ ಮತ್ತು ಆತ್ಮೀಯತೆಯಿಂದ ತುಂಬಿಸಿದಳು. ನಿಮಗೆ ಕಥೆಯ ಯಾವ ಪಾತ್ರ ಅತಿ ಹೆಚ್ಚು ಇಷ್ಟವಾಯಿತು? ನನ್ನ ಚಾನೆಲ್ನಲ್ಲಿ ಯಾವ ಕಥೆ ನಿಮಗೆ ಅತಿ ಹೆಚ್ಚು ಆಸಕ್ತಿದಾಯಕ ಎನಿಸಿತು? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆಯನ್ನ ಲೈಕ್, ಶೇರ್ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಭೇಟಿಯಾಗೋಣ ಒಂದು ಹೊಸ ಕಥೆಯೊಂದಿಗೆ. ಧನ್ಯವಾದಗಳು.